ಪೂಜ್ಯ ಸಿದ್ದೇಶ್ವರಪ್ಪಾಜರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಆಶ್ರಮದಿಂದ ಬಂದಂಥ ಪೂಜ್ಯರಲ್ಲಿ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇಲ್ಲಿ ಆಗಮಿಸಿದಂಥ ಎಲ್ಲ ಶರಣೆಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಣ್ಣನ ಬಗ್ಗೆ ಬಹಳ ಮಾರ್ಮಿಕವಾಗಿ ಈಗ ಯಾವ ರೀತಿಯಾಗಿ ಹರಿಹರ ರಾಘವಾಂಕ ಮತ್ತು ಅನೇಕರು ಭೀಮಕವಿ ಇವರೆಲ್ಲ ಬಸವ ಪುರಾಣ ಬರೆದಾರಲ್ಲ. ಪಡೇಕಲ್ ಮಠದ ವೀರ ಸಂಗಪ್ಪ ಮಹಾರಾಜರು ಕೂಡ ಬಸವಣ್ಣವ್ರ ಬಗ್ಗೆ ಒಂದು ಪುರಾಣವನ್ನು ಬರೆದಾರ. ಅರ್ಧ ಕಲ್ಯಾಣ ಬಸವಣ್ಣ ಪುರಾಣ ಮತ್ತು ಒಂದು ಸಂಗಮದಲ್ಲಿ ಐಕ್ಯ ಆದಂಥ ಬಸವಣ್ಣ ನಂತರ ಅವರೇ ಪಡೇಕಲ್ ಬಸವಣ್ಣಾಗಿ ಹುಟ್ಟು ಬಂದಂಥ ಒಂದು ಪುರಾಣವನ್ನು ಬರೆದಾರ. ಮೂರರಲ್ಲಿ ಓಂಕಾರ ರೂಪನು ನಾನು, ಆದಿಶಕ್ತಿ ತಮೋನಿ ನಾನು ನೀನು ಕೂಡಿ ಜಗವ ರಕ್ಷಿಸುವ, ನಾವಿಬ್ರು ಕೂಡಿ ಜಗತ್ತು ನಿರ್ಮಾಣ ಮಾಡಬೇಕಂತೇಳಿ ಮೊದಲ ಪುರಾಣ ಪ್ರಾರಂಭವಾಗ್ತದೆ. ಒಂದು ಓಂಕಾರ ರೂಪ ಅಂತ ಪರಬ್ರಹ್ಮ ಶಕ್ತಿ ಮತ್ತು ಆದಿಶಕ್ತಿ ಎರಡು ಮಾತಿನಿಂದಲೇ ತಾನು ಪಂಚಮುಖನು ಜನಿಸಿ ಅವೆರಡು ಇಬ್ಬರು ಕೇವಲ ಒಂದು ಮಾತಿನಿಂದ ಪಂಚಮುಖದ ಪರಮಾತ್ಮ ಜನಿಸ್ತಾ ಅಂತ ಹೇಳುವಂಥವ್ರಕ್ಕಾರ. ಮುಂದೆ ಅದೇ ನಂದಿ ಅವತಾರ ಋಷಭಾವತಾರ ಆಗಿ ಒಂದು ಭಿನ್ನಜ ಯುಗದಲ್ಲಿ ಹೆಪ್ಪಡಿದ ಬ್ರಹ್ಮಾಂಡ ಅಗ್ನಿವಾಗಿ ಯುದ್ಧವಾಗಿ ಆ ಜಗತ್ತೆಲ್ಲ ಭಿನ್ನಜ ಯುಗದಲ್ಲಿ ನೀರ್ಮಯ ಆಗ್ತದೆ. ಸೃಷ್ಟಿ ಆದ ನಂತರ ಮತ್ತದು ಪ್ರಳಯ ಆಗ್ತದೆ. ಅವಾಗ ಆ ಪಂಚಮುಖದ ಪರಮಾತ್ಮ ಎಲ್ಲರೂ ಕೂಡಿ ಆ ಪರಮಾತ್ಮನಿಗೆ ಪರಬ್ರಹ್ಮ ಶಕ್ತಿಗೆ ಬೇಡಿಕೊಂಡಾಗ ಆ ಋಷಭಾವತಾರನಾಗಿ ಬಂದು ಒಂದು ಕಿರಿಗೋಳರ ಕೈಗೊಡದೆ ಒಂದು ನೀರಿನ ಮೇಲೆ ನಿಂತಾಗ ಎಲ್ಲ ದೇವತೆಗಳು ಆ ಋಷಭನ ಒಂದು ರೋಮಕ್ಕೂ ಕೂಡ ಅಂಟಿಕೊಳ್ಳುವಂತಾರ. ಅಂತ ಒಂದು ಪ್ರಳಯದಲ್ಲಿ ಆ ನಂದಿ ಋಷಭ ಎಂಥವ್ರು ಉಳಿಸುವಂಥವ್ರು ಅಂತ ಒಂದು ಹಿನ್ನೆಲೆ ಅದು ಬಸವಣ್ಣವ್ರಿಗೆ. ನಂದಿ ಋಷಭ ಅನೇಕ ನಂದಿ ಮತ್ತು ಆ ಒಂದು ಅನ್ವೇಷಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ನಂದಿ ಅವತಾರಲ್ಲಿ ಬಂದು ಒಂದು ಕೈಲಾಸ ಪರ್ವತದಿಂದ ಭೂಮಿಗೆ ಬಂದು ಅನ್ವೇಷಯ ಅವನು ಯಾವ ರೀತಿಯಾಗಿ ಬುದ್ಧ ಇರ್ತಾನಲ್ಲ ಆ ಬುದ್ಧನಂತೆ ಚಿಕ್ಕ ವಯಸ್ಸಿನಲ್ಲಿ ಸಂಸಾರ ತ್ಯಾಗ ಮಾಡಿ ಒಂದು ರಾಜನ ಮಗ ಅವ ಪಟ್ಟದ ಕಲ್ಲಿನ ಹಣ್ಣಿ ರಾಜನ ಮಗ ಅನ್ವೇಷಯ ದಿನನಿತ್ಯ ಒಂದು ಯಾತ್ರಾ ಮಾಡ್ಕೋತ ಎಲ್ಲಿ ಲಿಂಗ ಕಾಣ್ತದ ಆ ಲಿಂಗ ಪೂಜೆ ಮಾಡಲಾರ್ದೆ ಪ್ರಸಾದ ತಗೋತಿದ್ದಿಲ್ಲ ಅಂತ ಒಂದು ನೇಮ ಇತ್ತು. ಆವಾಗ ಹಿಂಗೆ ಸಂಚಾರ ಮಾಡ್ಕೋತ ಬಂದು ಇಲ್ಲಿ ಛಾಯಾ ಭಗವತಿ ಇಲ್ಲಿ ಬಂದು ಅನ್ವೇಷೆ ಅನ್ನತಕ್ಕಂಥ ಇದಲ್ಲಿ ಅಲ್ಲಿ ಬಂದಾಗ ಆ ದಿವಸ ಅವನಿಗೆ 3 ದಿವಸ ಕೂಡ ಎಲ್ಲಿ ಲಿಂಗ ಕಾಣಲಿಲ್ಲ. ಲಿಂಗ ಕಾಣದೆ ಆದಾಗ ಉಪವಾಸಿದ್ದು ಒಂದು ಮರಕ್ಕೆ ಅಲಗನ್ನು ಕಟ್ಟಿ ಹತಾರ ಕಟ್ಟಿ ಪ್ರಾಣ ಪಡೆಕ್ಕೆ ಹೋದಾಗ ನಂದಿ ಬಂದು ಅವನಿಗೆ ಒಂದೊಂದು ರೋಮಕ್ಕೂ ಕೂಡ ಒಂದೊಂದು ಲಿಂಗವನ್ನು ಧರಿಸಿ ನಂದಿ ಬಂದು ನಿಂತ ಒಂದು ಲಿಂಗವನ್ನು ಕೊಡ್ತಾನೆ. ಆವಾಗ ನಿನಗೆ ಆ ಲಿಂಗ ಬೇಡ, ನನಗೆ ಪ್ರಾಣಲಿಂಗವನ್ನು ಕೊಡುತ್ತೇಳಿ ಅನ್ವೇಷಪಲ್ಲಿ ನಂದಿಯಿಂದ ಪ್ರಾಣಲಿಂಗವನ್ನು ಪಡೆದುಕೊಳ್ತಾನೆ. ಮುಂದವ ಅಲ್ಲಿ ಬಳ್ಳಿಗಾಮಿಯಲ್ಲಿ ಹೋಗಿ ತಪಸ್ಸೆಯನ್ನು ಮಾಡ್ತಾನೆ. ಬಳ್ಳಿಗಾಮಿಯಲ್ಲಿ ಹೋಗಿ ತಪಸ್ಸೆಯನ್ನು ಮಾಡಿದಾಗ ಹುತ್ತು ಬೆಳೀತದ, ಕಂಟಿ ಬೆಳೀತದ. ಅಲ್ಲಿ ಕೂತಾಗ ಅಲ್ಲಮ್ಮ ಪ್ರಭುದೇವರು ಸಂಚಾರ ಮಾಡ್ಕೋತ ಅಲ್ಲಿ ಹೋಗ್ತಾರ. ಅದಕ್ಕೆ ಗೊಗ್ಗಿ ತಾಟ್ತಾರ. ಅಲ್ಲಿ ಬಳ್ಳಿಗಾಮಿ ಬಲ್ಲಿ ಗೊಗ್ಗಿ ತಾಟ್ತಾರ. ಆ ಗೊಗ್ಗಿ ತೋಟದ ಬಲ್ಲಿ ಹೋಗಿ ಆ ಗೊಗ್ಗಯ್ಯ ಏನು ಹೊಲ ಕಾಯ್ಕೋತ ಕೂತಿರ್ತಾನ, ಅವ್ನಿಗೆ ಗೊತ್ತೇ ಇರಲಿ ಇಲ್ಲಿ ಮಹಾತ್ಮದಾನ ಅನ್ನೋದು ಗೊತ್ತೇ ಇರುವುದಿಲ್ಲ. ಅವಾಗ ಪ್ರಭುದೇವರು ಹೋಗಿ ತೋರಿಸ್ತಾರೆ, ನಿನ್ನ ದಿವ್ಯ ರತ್ನವಾದ ನೀನು ಹೊಲದಾಗ ತೆಗೆದು ನೋಡ್ತೇವೆ. ಹಟ್ಟಿ ತೆಗೆದು ನೋಡ್ತಾರ. ತೆಗೆದು ನೋಡಿದಾಗ ಎಡಗೈಯ ಹಸ್ತದಲ್ಲಿ ಲಿಂಗವನ್ನು ಹಿಡಿದುಕೊಂಡು ಅನ್ವೇಷ ಕೂತಿರ್ತಾನ ತದೇಕ ದೃಷ್ಟಿಯಿಂದ. ಕೂತಾಗ ಅಲ್ಲಮ್ಮ ಪ್ರಭುದೇವರು ಹೋಗಿ ಆ ಲಿಂಗವನ್ನು ತೆಗೆದಾಗ ಅನ್ವೇಷಣ ಪ್ರಾಣವೇ ಹೋಗ್ತದೆ. ಅದಕ್ಕೆ ಲಿಂಗವೇ ಪ್ರಾಣವೇ ಲಿಂಗ ಆದಂಥ ಸಾಧಕನಾಗಿದ್ದ ಅನ್ವೇಷಯ. ಅಂಥವರಿಗೆ ಆ ಬಸವಣ್ಣ ಹಿಂದಿನ ಅವತಾರದಲ್ಲಿ 7 ಜನ್ಮದಲ್ಲಿ ನಿಮ್ಮ ಭಕ್ತನಾಗಿ ಬಾರಿದ್ದಿದ್ದರೆ ಎನ್ನ ಪ್ರಮತರಾಣಿ ಅಂತ ಹೇಳೋಣ. ಆ ಬಸವಣ್ಣವ್ರಿಗೆ ಅಷ್ಟು ಒಂದು ಜ್ಞಾನ ಇತ್ತು. 7 ಜನ್ಮದಲ್ಲಿ ನಾವು ಏನಾಗಿದ್ದೇನೋ ಅನ್ನೂ ಕೂಡ ಜ್ಞಾನ ಇತ್ತು. ಅಂಥ ಜ್ಞಾನ ಅಂಥ ಶರಣರ ಚರಿತ್ರೆಯನ್ನು ತಾವೆಲ್ಲರೂ ನೀವು ತದೇಕಚಿತ್ತಂದು ಕೇಳಿ ಪುನೀತರಾಗಬೇಕಂತೇಳಿ ಹೇಳೋಣ.